ನಮಸ್ಕಾರ ವೀಕ್ಷಕರೇ, ಹಿಂದಿನ ಭಾಗದಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯದ ಗೋಡಂಬಿ ತಂತ್ರಜ್ಞಾನ ಕೇಂದ್ರದ ಬಗ್ಗೆ ಮಾಹಿತಿ ತಿಳಿದಿದ್ದೇವೆ. ಈ ಭಾಗದಲ್ಲಿ ನಾವು ಗೋಡಂಬಿ ಸಂಸ್ಕರಣಾ ಘಟಕದ ಬಗ್ಗೆ ಮಾಹಿತಿ ತಿಳಿಯೋಣ. ಸ್ಟೀಮಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನ ಗ್ರೇಡ್ ಮಾಡ್ತೀವಿ ಬೇಸ್ಡ್ ಆನ್ ಸೈಜ್. ಕಟಿಂಗ್ ಮಿಷಿನ್ ಒಂದ್ ಟೈಮಿಗೆ ನಿಮಗೆ 24 kg ಅಷ್ಟು ಒಂದ್ ಗಂಟೆಗೆ ಪ್ರತಿ ಗಂಟೆಗೆ ಕಟ್ ಮಾಡ್ಬೋದಾಗತ್ತೆ. ಏನಂದ್ರೆ ವಿಶೇಷವಾಗಿ ನಾವು ಇಲ್ಲಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಅನ್ನ ಮಾಡ್ತೀವಿ. ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡೋದ್ರಿಂದ ನಿಮಗೆ ಸರಿಸುಮಾರು ಒಂದು 6 ರಿಂದ 1 ವರ್ಷಗಳ ಕಾಲ ಯಾವುದೇ ರೀತಿಯ ನಟ್ಸು ವೇಸ್ಟ್ ಆಗದಂತೆ ಅಥವಾ ಕಂಟಾಮಿನೇಷನ್ ಆಗದಂತೆ ಅಥವಾ ಮಾಯಿಶ್ಚರ್ ಅಬ್ಸರ್ವ್ ಆಗದಂತೆ ಇಟ್ಕೋಬೋದಾಗತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಇದರಲ್ಲಿ ಏರಿಸಕ್ಕಾಗುತ್ತೆ. ಈ ಕಂಪ್ಲೀಟ್ ಪ್ಯಾಕಿಂಗ್ ಆದ್ಮೇಲೆ ಲೇಬಲಿಂಗ್ ಮಾಡ್ತೀವಿ. ನಾವು 2 ಹಂತದಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ. ಒಂದು ಫಿಸಿಯಾಲಜಿಕಲ್ ಮೆಚುರಿಟಿ, ಒಂದು ಹಾರ್ವೆಸ್ಟ್ ಮೆಚುರಿಟಿ. ಫಿಸಿಯಾಲಜಿಕಲ್ ಮೆಚುರಿಟಿ ಟೈಮಲ್ಲಿ ಏನಕ್ಕೆ ಅಂತಂದ್ರೆ ಟೆಂಡರ್ ಟೈಪ್ ಅಲ್ಲಿ ಇರುತ್ತೆ. ಅದನ್ನ ನಾವು ಪಿಕಲ್ಗೆ ಯೂಸ್ ಮಾಡೋಕೆ ಮತ್ತೆ ಜಾಮಿಗೆ ಯೂಸ್ ಮಾಡೋಕೆ ಯೂಸ್ ಮಾಡ್ತೀವಿ. ಈ ಟೈಮಲ್ಲಿ ಏನಾದ್ರೆ ನಾವು ನಟ್ಸಿಗೋಸ್ಕರ ನೆಟ್ ಪರ್ಪಸ್ಗೆ ಮಾಡುವಾಗ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಹಾರ್ವೆಸ್ಟಿಂಗ್ ಮೆಚುರಿಟಿ ಬಂದು ಅದೇ ಫ್ರೂಟ್ ಕಂಪ್ಲೀಟ್ ಆಗಿ ಡ್ರಾಪ್ ಆದ್ಮೇಲೆ ನಾವು ಹಣ್ಣುಗಳನ್ನ ತೆಗೆದು ಸಪರೇಟ್ ಮಾಡ್ತಾ ಹೋಗ್ತೀವಿ. ಸಪರೇಟ್ ಮಾಡಾದ್ಮೇಲೆ ನಟ್ಸ್ ಏನ್ ಬರುತ್ತೆ ಅದನ್ನ 3-4 ಡೇಸ್ ಸನ್ ಡ್ರೈ ಮಾಡ್ತೀವಿ. ಸನ್ ಡ್ರೈ ಆಗ್ತಿದಂಗೆ ನಾವು ಅದನ್ನ ಗನ್ನಿ ಬ್ಯಾಗ್ಸ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಮಾಯಿಶ್ಚರ್ ಕಂಟೆಂಟ್ ಮೇಂಟೈನ್ ಮಾಡ್ಕೊಂಡು ಮತ್ತೆ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಇದು ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಾವು ಸ್ಟೀಮಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನ ಗ್ರೇಡ್ ಮಾಡ್ತೀವಿ ಬೇಸ್ಡ್ ಆನ್ ಸೈಜ್. ಯಾವ ತರ ನಟ್ಸ್ ಸೈಜ್ ಇರುತ್ತೆ ಅಥವಾ ಇನ್ಫೆಸ್ಟೇಷನ್ ಆಗಿರುತ್ತೋ ಅದನ್ನೆಲ್ಲ ನಟ್ಸ್ ನಾವು ತೆಗಿತೀವಿ. ಚೆನ್ನಾಗಿರೋ ನಟ್ಸ್ ಏನಿರುತ್ತೆ ಅದನ್ನ ಸೈಜ್ ಮೇಲೆ ನಾವು ಇದನ್ನ ಗ್ರೇಡ್ ಮಾಡಿ ಇಲ್ಲಿಗೆ ಲೋಡ್ ಮಾಡ್ತೀವಿ. ಇದು ಫಸ್ಟ್ ಮಿಷಿನ್. ನೀವು ಒಂದು ನೆಟ್ ಪ್ರೊಸೆಸಿಂಗ್ ಮಾಡ್ಬೇಕಂತಂದ್ರೆ ಇದು 10 ಮಿಲಿವಾದಂತ ಒಂದು ಮಿಷನ್ ಇದಾಗಿತ್ತು. ಇದು ಸ್ಟೀಮಿಂಗ್ ಯೂನಿಟ್. ಈ ಸ್ಟೀಮಿಂಗ್ ಯೂನಿಟ್ ಕಾಸ್ಟ್ ಬಂದು ನಿಮಗೆ 90 ರಿಂದ 1,20,000 ರೂಪಾಯಿ ತನಕ ಇರುತ್ತೆ. 90,000 ರೂಪಾಯಿ ಬಂದು 60 kg ಕೆಪಾಸಿಟಿ. 1,20,000 ರೂಪಾಯಿ ಅಂತಂದ್ರೆ ನಿಮಗೆ ಸರಿಸುಮಾರು 80 ರಿಂದ 100 kg ತನಕ ಒಂದೇ ಟೈಮಲ್ಲಿ ಬೇಯಿಸಬಾರುತ್ತೆ. ಪ್ರತಿ ದಿನಕ್ಕೆ ನೀವು 3 ರಿಂದ 4 ಬ್ಯಾಚ್ಗಳನ್ನ ಬೇಯಿಸಬಹುದಾಗತ್ತೆ. ಇದು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಇಲ್ಲಿ ನೀರು ಎಷ್ಟು ಪ್ರಮಾಣದಲ್ಲಿ ತುಂಬಬೇಕಾಗತ್ತೆ ಮತ್ತೆ ಎಷ್ಟು ಲೋಡ್ ಹಾಕ್ತಿವಿ, ಎಷ್ಟು ಪ್ರೆಷರ್ ಮೇಂಟೈನ್ ಮಾಡ್ತೀವಿ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನೀರನ್ನ ತುಂಬಬೇಕು ಇಲ್ಲಿಗೆ. ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನಟ್ಸ್ ನ ತುಂಬಬೇಕಾಗತ್ತೆ. ನಟ್ಸ್ ತುಂಬಬೇಕಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ 80 kg ಅಷ್ಟು ನಟ್ಗಳನ್ನ ತುಂಬ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏರ್ ಟೈಟ್ ಆಗಿ ಈ ಮೇಲ್ಗಡೆ ಒಂದು ವಾಲ್ ಏನಿರುತ್ತೆ, ಈ ವಾಲು ಕೆಳಗಡೆ ವಾಲು ಎರಡನ್ನೂ ಕೂಡ ಟೈಟ್ ಮಾಡ್ತೀವಿ. ನೆಕ್ಸ್ಟ್ ನಂತರವಾಗಿ ನಾವಿಲ್ಲಿ 2 ಆಪರೇಟೆಡ್ ಆಗಿರುತ್ತೆ. ಒಂದು ಗ್ಯಾಸ್ ಆಪರೇಟೆಡ್ ಅಥವಾ ಎಲೆಕ್ಟ್ರಿಕಲ್ ಆಪರೇಟೆಡ್ ಎರಡನ್ನೂ ಯೂಸ್ ಮಾಡಬಹುದಾಗಿತ್ತು. ರೈತರಿಗೆ ಯಾವ್ದು ಎಕನಾಮಿಕಲ್ ಇರುತ್ತೋ 10 ರಿಂದ 12 ಎಕರೆ ಒಂದು ಕ್ಯಾಶು ಜಮೀನ ಹೊಂದಿರುತ್ತ ರೈತ ಈ ಒಂದು ಸಣ್ಣ ಪ್ರಮಾಣದಲ್ಲಿ 10 ರಿಂದ 12 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಈ ನೆಟ್ ಪ್ರೊಸೆಸಿಂಗ್ ಯೂನಿಟ್ ನ ಸ್ಥಾಪನೆ ಮಾಡ್ಕೋಬಹುದಾಗುತ್ತೆ. ತನ್ನದೇ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸರಿಸುಮಾರು 25 ರಿಂದ 30% ಅಷ್ಟು ರಿಕವರಿ ಪರ್ಸೆಂಟೇಜ್ ಬರುತ್ತೆ. ಸಾಮಾನ್ಯವಾಗಿ 25% ಅಂದ್ರೆ ವೆಲ್ ಅಂಡ್ ಗುಡ್, ಇದು ಬೆಟರ್ ಅಂತ ಹೇಳಿ. ಈ ಒಂದು ರಿಕವರಿ ಪರ್ಸೆಂಟೇಜ್ ಚೆನ್ನಾಗಿ ಬರಬೇಕು ಅಂತಂದ್ರೆ ನಿಮ್ಗೆ ಕ್ವಾಲಿಟಿ ಆಫ್ ದಿ ನಟ್ಸ್ ಚೆನ್ನಾಗಿರ್ಬೇಕು. ಈ ಪ್ರಮಾಣದಲ್ಲಿ ನೀವೇನಾಗುತ್ತೆ ಈಗ ಸ್ಟಾರ್ಟ್ ಆಗುತ್ತೆ. ಇದನ್ನ ಬಾಯ್ಲಿಂಗ್ ಆಗ್ತಿದಂಗೆ ನೀವು ಬಾಯ್ಲಿಂಗ್ ಸ್ಟಾರ್ಟ್ ಆಗಿದ್ಮೇಲೆ ಈ 2 ಗೇಟ್ ವಾಲ್ಗಳನ್ನ ಹಾಫ್ ಇಟ್ಟಿರ್ಬೇಕಾಗತ್ತೆ. ಹಾಫ್ ಇಟ್ಟಿದಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಟೆಂಪರೇಚರ್ ಬಂದು 120 ಇಂದ 130ಗೆ ರೀಚ್ ಆಗುತ್ತೆ. 120 ಇಂದ 130ಗೆ ರೀಚ್ ಆಗ್ತಿದಂಗೆ ಈ ಗೇಟ್ ವಾಲ್ ಏನಿರುತ್ತೆ ಅದನ್ನ ಈಸ್ಟ್ ಗೇಟ್ ವಾಲ್ ರೀಚ್ ಆಗ್ತಿದಂಗೆ ಆಫ್ ಮಾಡ್ಬೇಕು. ತಿರ್ಗದಾದ್ಮೇಲೆ ಈ ಗೇಟ್ ವಾಲ್ ನ ಇಲ್ಲಿ ಮಾಯಿಶ್ಚರ್ ಮತ್ತೆ ವಿಸಲ್ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಆಯಿಲ್ ಬರುತ್ತೆ. ಈ ತರ ಆಯಿಲ್ ಬಂದ್ಮೇಲೆ ಆಯಿಲ್ ಬಂದ್ಮೇಲೆ ಅದನ್ನ ತೆಗಿಬೇಕಾಗತ್ತೆ. ಈ ಒಂದು ಬಿಸಿ ಏನಿರುತ್ತೆ ಈ ತರದ ನಟ್ಸ್ ನ ಬೇಯಿದ ತಕ್ಷಣ ಇದನ್ನ ತಗೊಂಡು 7 ಇಂದ 8 ಅವರ್ಸ್ ಡ್ರೈ ಮಾಡ್ಬೇಕಾಗತ್ತೆ. ಆಲ್ರೆಡಿ 7 ಇಂದ 8 ಅವರ್ಸ್ ಏನಕ್ಕೆ ಕರಡಬೇಕು ಅಂತಂದ್ರೆ ಮಾಯಿಶ್ಚರ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗಬೇಕು. ಅಬ್ಸರ್ವ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಕಟಿಂಗ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತೆ ಓವರ್ ಬಾಯ್ಲ್ ಮಾಡಬಾರ್ದು. ಇದರಿಂದ 14 ರಿಂದ 15 ನಿಮಿಷ ಅಷ್ಟೇ ಬಾಯ್ಲ್ ಮಾಡಬೇಕು. ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅನ್ನ ಮೆತ್ತಿ ಆಗುತ್ತಲ್ಲ ಆತರ ಮೆತ್ತೆ ಆಗುತ್ತೆ ಮತ್ತೆ ಕಟಿಂಗ್ ಕರೆಕ್ಟ್ ಆಗೋದಿಲ್ಲ. ಸೊ ಆ ಟೈಮಲ್ಲಿ ನೀವೇನಾಗುತ್ತೆ ಆತರ ಆಗ್ಬಿಡ್ತು ಅಂತಂದಾಗ ಸಾಡಸ್ಟ್ ನ ಯೂಸ್ ಮಾಡಿ ನೀವು ಕಟಿಂಗ್ ಯೂಸ್ ಮಾಡೋದು. ಮೇಲ್ಗಡೆಗೆಲ್ಲ ಮೆತ್ಕೊಳ್ದಂಗೆ ನೀವು ಸಾಡಸ್ಟ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇದಾಗತ್ತೆ. ಇದು ಬಂದು ಕಟಿಂಗ್ ಮಿಷಿನ್.
ಒಂದ್ ಟೈಮಿಗೆ ನಿಮ್ಗೆ 24 kg ಅಷ್ಟು ಒಂದ್ ಗಂಟೆಗೆ ಪ್ರತಿ ಗಂಟೆಗೆ ಕಟ್ ಮಾಡ್ಬೋದಾಗತ್ತೆ. ಇದರ ಕಟಿಂಗ್ ಆಗ್ತಾ ಇರೋದೆ ಇಲ್ಲಿ. ಇದರಲ್ಲಿ ನಿಮ್ಗೆ 2 ಪ್ಲೇಟ್ಸ್, 4 ಪ್ಲೇಟ್ಸ್, 6 ಪ್ಲೇಟ್ಸ್, 8 ಪ್ಲೇಟ್ಸ್ ಇರುತ್ತೆ. ಡಿಪೆಂಡ್ ಆನ್ ನಿಮ್ ಕೆಪಾಸಿಟಿ. ಪರ್ ಡೇಗೆ 100 kg ಮಾಡ್ತೀರಾ, 200 kg ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾತ್ರ ಬರ್ತಿದಂಗೆ ಏನಾಗುತ್ತೆ, ಈ ತರ ಗ್ರೇಡ್ ಮಾಡ್ತಾ ಹೋಗ್ಬೇಕು. ಹೋಲ್ ಬಂದಿದ್ದು ನಟ್ಸ್ ಎಲ್ಲ ಒಂದ್ ಕಡೆ, ಮತ್ತೆ ಬೀಜ ಎಲ್ಲ ಒಂದ್ ಕಡೆ ತಗೋಬೇಕಾಗುತ್ತೆ. ಇದು ಬಂದು ನಿಮಗೆ ಕಾಸ್ಟ್ ಅರೌಂಡ್ 70 ಇಂದ 1,10,000 ರೂಪಾಯಿ ಆಗುತ್ತೆ. 2 ಪ್ಲೇಟ್ಸ್ ಆದ್ರೆ. ನಿಮಗೆ 4 ಪ್ಲೇಟ್ಸ್ ಆಯ್ತು ಅಂದ್ರೆ 1.5 ಲಕ್ಷ ತನಕ ಹೋಗುತ್ತೆ. ಇದು ಒಂದು ಮಿಷಿನ್ ನಿಮಗೆ ಪ್ರತಿನಿತ್ಯ ಏನಾಗಬೇಕು ಅಂತಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಈ ಅಡ್ಜಸ್ಟ್ಮೆಂಟ್ ಏನಾಗೆ ಬೇಸ್ಡ್ ಆನ್ ನಟ್ ಸೈಜ್ ಮೇಲೆ. ನಟ್ಸ್ ಏನಾದ್ರು ದಪ್ಪ ಇತ್ತು ಅಂತಂದ್ರೆ ಲೂಸ್ ಮಾಡ್ಬೇಕಿಲ್ಲ, ಅಥವಾ ಅದನ್ನ ಟೈಟ್ ಮಾಡಿ ಇದನ್ನ ಇದು ಮಾಡ್ಬೇಕು. ಪ್ರತಿ ಗಂಟೆಗೆ ನಿಮಗೆ 24 ರಿಂದ 25 kg ಅಷ್ಟು ನಟ್ಸ್ನ ನೀವು ಸುಲಿಬಹುದಾಗತ್ತೆ. ಇದು ಸೆಮಿ ಆಟೋಮೆಟಿಕ್ ಟೈಪು. ನಿಮ್ದು ಮ್ಯಾನ್ಯುವಲ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಇದು ಕಟಿಂಗ್ ಮಿಷಿನ್. ಈ ಕಟಿಂಗ್ ಮಿಷಿನ್ ನಿಮಗೆ ಒಂದು ರೈತ ಒಂದು 2 ರಿಂದ 3 ಎಕರೆ ಇರುವಂತ ಜಮೀನು ಇರುವಂತ ರೈತಕ್ಕೆ ಇದು ಸೂಟಬಲ್ ಆಗಿರುತ್ತೆ. ಇದರಲ್ಲಿ ಪ್ರತಿ ದಿನಕ್ಕೆ ನೀವು 10 ರಿಂದ 12 kg ಅಷ್ಟು ಬೈ ಮ್ಯಾನ್ಯುವಲ್ ಆಗಿ ನೀವು ಕಟಿಂಗ್ ಮಾಡ್ಬೋದಾಗತ್ತೆ. ಇದರಲ್ಲಿ ಈ ತರ ಕಟ್ ಆಗುತ್ತೆ. ಇದೇ ನಟ್ಸ್ ನ ನೀವು ಕಂಪ್ಲೀಟ್ ಆಗಿ ಈ ತರ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಟಿಂಗ್ ಆದಂತ ಇದನ್ನ ಡ್ರೈಯರ್ ಇಡಬೇಕು. ಡ್ರೈಯರ್ ಅಲ್ಲಿ ನಿಮಗೆ 2 ತರ ಡ್ರೈಯರ್ ಬರುತ್ತೆ. ಒಂದು ಟ್ರೇ ಡ್ರೈಯರ್, ಒಂದು ಮೆಷರ್ ಟೈಪ್ ಡ್ರೈಯರ್ ಅಲ್ಲಿ. ಈ ಒಂದು ಹಂತದಲ್ಲಿ ನೀವು ಮೆಷರ್ ಟೈಪ್ ಡ್ರೈಯರ್ ನ ಯೂಸ್ ಮಾಡಿ ಮಾಡ್ಬೇಕಾಗತ್ತೆ. ಈ ಮೆಷರ್ ಟೈಪ್ ಡ್ರೈಯರ್ ಏನಾಗುತ್ತೆ, 7 ಅವರ್ಸ್ ಇದನ್ನ ಕಂಪ್ಲೀಟ್ ಆಗಿ ಡ್ರೈ ಮಾಡ್ಬೇಕು. ಯೂನಿಫಾರ್ಮ್ ಆಗಿ ನಿಮಗೆ ಡ್ರೈ ಆಗುತ್ತೆ. ಇಲ್ಲಿ ನೀವು 70 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ 7 ಅವರ್ ಕಾಲ ನೀವು ಇದನ್ನ ಡ್ರೈ ಮಾಡಬೇಕು. ನಂತರ ಈ ಡ್ರೈಯಿಂಗ್ ಆದಂತ 7 ಅವರ್ಸ್ ಆದ್ಮೇಲೆ ಇದನ್ನ ಮಾಯಿಶ್ಚರೈಸರ್ಗೆ ಇಡಬೇಕಾಗತ್ತೆ. ಈ ಮಾಯಿಶ್ಚರೈಸರ್ ಇಡೋಕ್ಕಿಂತ ಮುಂಚೆ ಇದರಲ್ಲಿ 2 ಅಂಶವನ್ನ ಗಮನಿಸಬೇಕಾಗತ್ತೆ. ನೀರಿನ ಪ್ರಮಾಣ ಎಷ್ಟಿರುತ್ತೆ ಮತ್ತೆ ಎಷ್ಟು ಟ್ರೈಯಲ್ಲಿ ಕೆಪಾಸಿಟಿ ಇರುತ್ತೋ ನೋಡ್ಬೇಕಾಗತ್ತೆ. ಇದರಲ್ಲಿ ಒಂದು ಪ್ರತಿ ಇದಕ್ಕೆ ನೀವು 18 ರಿಂದ 20 kg ಅಷ್ಟನ್ನ ಲೋಡ್ ಮಾಡಬಹುದಾಗತ್ತೆ ಒಂದು ಪ್ರತಿ ಟ್ರೈಗೆ. ಇಲ್ಲಿ ನೀವು ಟೈಮಿಂಗ್ಸ್ ನ ಅಡ್ಜಸ್ಟ್ ಮಾಡಬೇಕು. ಎಷ್ಟು ಅವರ್ ಬೇಯಿಸ್ತೀರಿ ಅಂದ್ರೆ ನೀರಿನಲ್ಲಿ ನಿಲ್ಲಿಸ್ತೀರಿ ಅನ್ನೋದು. ಇದರಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದು 2 ಗಂಟೆಗಳ ಕಾಲ ನೀವು ಇದನ್ನ ನೀರಿನಲ್ಲಿ ವಾಶ್ ಮಾಡ್ಬೇಕಾಗತ್ತೆ. ಆದ್ಮೇಲೆ ನೀವು ಈ ತರ ಲೋಡ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಇಲ್ಲಿ ಟೈಮಿಂಗ್ಸ್ ನ ಸೆಟ್ ಮಾಡ್ಬೇಕಾಗತ್ತೆ. ಎಷ್ಟು ಮಿನಿಟ್ಸ್ ಬೇಕಂತ ಅಷ್ಟು ಮಿನಿಟ್ಸ್ ನ ಅಡ್ಜಸ್ಟ್ ಮಾಡಬೇಕು. ನಾನಿಲ್ಲಿ 98 ನಿಮಿಷ ಇಳಿಸಿದೀನಿ. ಇದ್ರಲ್ಲಿ ನಿಮಗೆ 1.5 ಗಂಟೆ ನಿಮ್ಗೆ ಆಲ್ರೆಡಿ ಇದೆ. ಇದ್ರ 1.5 ಗಂಟೆ ನೀವು ಇದ್ರಲ್ಲಿ 2 ಅವರ್ ಅಷ್ಟು ವಾಶ್ ಮಾಡಬೇಕು. ಇದಾದ್ಮೇಲೆ ತದನಂತರ 2 ಅವರ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಮಾಯಿಶ್ಚರ್ ಅಬ್ಸರ್ವ್ ಆಗಿರುತ್ತೆ. ತೊಗೊಳ್ಳಿ ಇದನ್ನ. ಮಾಯಿಶ್ಚರ್ ಮಿಷಿನ್ ಅಲ್ಲಿ ನೀವು 2 ಗಂಟೆಗಳ ಕಾಲದಲ್ಲಿ ನೆನೆಸ್ಬೇಕಾಗತ್ತೆ. ನಂತರವಾಗಿ ಇದನ್ನ ಫೀಲಿಂಗ್ ಮಿಷಿನ್ ಆಗಬೇಕು. ಈ ಕಂಪ್ರೆಸರ್ ಏನಾಗುತ್ತೆ, ನಿಮಗೆ ಏರ್ ಪ್ರೆಷರ್ ಬಿಲ್ಡ್ ಆಗುತ್ತೆ. ಈ ಏರ್ ಪ್ರೆಷರ್ ಏನಾಗುತ್ತೆ, ಈ ಇದು ಮುಖಾಂತರ ಇಲ್ಲಿ ಪಾಸ್ ಮಾಡಬೇಕು. ಇಲ್ಲಿ ಪಾಸ್ ಮಾಡಿದ್ರೆ ಇಲ್ಲಿ ನೀವು ಸೆಕೆಂಡ್ ಸೆಟ್ ಮಾಡ್ಬೇಕು. ಎಷ್ಟು ಅವರ್ ಎಷ್ಟು ಪ್ರೆಷರ್ ಅಲ್ಲಿ ನೀವು ಇದನ್ನ ಸಿಪ್ಪೆನ ಸೋಲಿಸ್ತೀರಿ ಅಂತಂದ್ರೆ. ಜಾಸ್ತಿ ಪ್ರೆಷರ್ ಕೊಟ್ಟಾಗುತ್ತೆ ಏನಂದ್ರೆ ನಟ್ಸ್ ಸ್ಪಿಟ್ ಆಗುತ್ತೆ. ಪ್ರೆಷರ್ ನ ಕಮ್ಮಿ ಮೇಂಟೈನ್ ಮಾಡಿ ಇದರಲ್ಲಿ ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿಂದ ಲೋಡ್ ಆಗಿತ್ತು ನಿಮಗೆ ಇಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಫೀಲಿಂಗ್ ಆಗುತ್ತೆ. ಮಾಯಿಶ್ಚರ್ ಕಂಟೆಂಟ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಫೀಲು ಆಫ್ ಅಂದ್ರೆ ಅರ್ಧ ನಿಮಗೆ ಫೀಲ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನಾಗುತ್ತೆ, ಓಲು ಸ್ಪಿಟ್ಟು ಬಿಟ್ಟಾಗಿ ಡಿವೈಡ್ ಆಗ್ತಾ ಬರುತ್ತೆ ನಟ್ಸ್. ಮಾಯಿಶ್ಚರ್ ಆಗಿ ಫೀಲ್ ಆಗಿದಂತ ನಟ್ಸ್ ಗಳನ್ನ ನೀವು ತಗೊಂಡು ನೆಕ್ಸ್ಟ್ ಅದಾದ್ಮೇಲೆ ಡ್ರೈಯರ್ಗೆ ಇಡಬೇಕಾಗತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿ ಡ್ರೈಯಿಂಗ್ ಆಗಿತ್ತು ಅಂದ್ರೆ ಈ ತರ ಆಗುತ್ತೆ. ಡ್ರೈಯಿಂಗ್ ಏನಾದ್ರು ಕರೆಕ್ಟ್ ಆಗಿಲ್ಲ, ಮಾಯಿಶ್ಚರ್ ಕರೆಕ್ಟ್ ಅಬ್ಸರ್ವ್ ಆಗಿಲ್ಲ ಅಂತಂದ್ರೆ ಈ ತರ ಆಗುತ್ತೆ. ಈ ತರ ಆದಾಗ ಏನಾಗುತ್ತೆ, ಮತ್ತೆ ಒಮ್ಮೆ ನೀವು ವಾಶ್ ಮಾಡಿ ಮತ್ತೆ ಪೀಲಿಂಗ್ ಹಾಕ್ಬೇಕಾಗತ್ತೆ. ಈ ತರ ಕಂಪ್ಲೀಟ್ ಆಗಿ ಪೀಲ್ ಆಗಿರೋಂಥದ್ನ ಮತ್ತೆ ನೀವು 2 ಗಂಟೆಗಳ ಕಾಲ ಡ್ರೈಯರ್ ಅಲ್ಲಿ ಒಣಗಿಸ್ಬೇಕಾಗತ್ತೆ. ಡ್ರೈಯಿಂಗ್ ಆದ್ಮೇಲೆ ಈ ಒಂದು ನಟ್ಸ್ ನ ನೀವು ತಗೊಂಡು ಮ್ಯಾನ್ಯುವಲಿ
ಏನಾಗುತ್ತೆ, ಸ್ಕಿಲ್ ಲೇಬರ್ಸ್ ಏನಿರ್ತಾರೆ ಆ ಸ್ಕಿಲ್ ಲೇಬರ್ಸ್ ಮುಖಾಂತರ ನೀವು ಅದನ್ನ ಗ್ರೇಡ್ ಮಾಡಿಸ್ತಾ ಬರ್ಬೇಕಾಗತ್ತೆ. ಒಂದ್ ಬ್ಯಾಚ್ ಕಂಪ್ಲೀಟ್ ಆಗಿ ನಿಮಗೆ ಹೋಲು ಸ್ಪ್ಲಿಟ್ ಬಿಟ್ ಅನ್ನೋದು ಏನಿರುತ್ತೆ ಅದನ್ನ ಡಿವೈಡ್ ಮಾಡ್ತಾ ಬರ್ತಾರೆ. ಆ ಮೇಲ್ಗಡೆ ಏನ್ ಪೀಲಿಂಗ್ ಕಂಟೆಂಟ್ ಇರುತ್ತೆ ಆ ಪೀಲ್ಸ್ ಮೇಲ್ಗಡೆ ಔಟರ್ ಹಸ್ಕ್ ಏನಿರುತ್ತೆ ಹಸ್ಕ್ ನ ರಿಮೂವ್ ಮಾಡ್ತಾ ಬರ್ತಾರೆ. ಆ ಹಸ್ಕ್ ನ ರಿಮೂವ್ ಆದ್ಮೇಲೆ ನೀವು ಅದನ್ನ ಈ ತರ ವಿಂಗಡಣೆ ಮಾಡ್ಬೇಕು. ಉಂಡೆ ಅಂದ್ರೆ ನಾವು ಏನಂತ ಹೋಲ್ ಅಂತ ಏನ್ ಕರಿತೀವಿ, ಹೋಲು ಸ್ಪ್ಲಿಟ್ ಮತ್ತೆ ಬಿಟ್ಟಾಗಿ. ಈ ಹೋಲು ಸ್ಪ್ಲಿಟ್ ಬಿಟ್ಟು ಬೇಸ್ಡ್ ಸೈಜು ಮತ್ತೆ ಶೇಪು ಮತ್ತೆ ಕಲರ್ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿದ್ರೆ 12ರಿಂದ 24 ವಿಭಾಗವಾಗಿ ಇದನ್ನ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಸ್ಕಾಚಿಂಗ್ ಅಂತ ಬರುತ್ತೆ, WD 180 ಅಂತ ಬರುತ್ತೆ, WD 210 ಅಂತ ಬರುತ್ತೆ, WD 240 ಅಂತ ಬರುತ್ತೆ. ಇದನ್ನೆಲ್ಲ ಆದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮ್ಯಾನ್ಯುಯಲಿ ಗ್ರೇಡ್ ಮಾಡಿಸ್ತೀವಿ. ಗ್ರೇಡ್ ಆದ್ಮೇಲೆ ಮತ್ತೆ ಪ್ಯಾಕಿಂಗ್ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ನಾರ್ಮಲ್ ಪ್ಯಾಕಿಂಗ್ ಎಲ್ಲ ನೋಡ್ತೀವಿ, ಸೀಲಿಂಗ್ ಅಲ್ಲೆಲ್ಲ ಮಾಡಿರ್ತೀವಿ. ಬಟ್ ನಮ್ಮಲ್ಲಿ ಏನಂದ್ರೆ ವಿಶೇಷವಾಗಿ ನಾವು ಇಲ್ಲಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಅನ್ನ ಮಾಡ್ತೀವಿ. ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡೋದ್ರಿಂದ ನಿಮಗೆ ಸರಿಸುಮಾರು ಒಂದು 6ರಿಂದ 1 ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ನಟ್ಸು ವೇಸ್ಟ್ ಆಗದಂಗೆ ಅಥವಾ ಕಂಟಾಮಿನೇಷನ್ ಆಗದಂತೆ ಅಥವಾ ಮಾಯಿಶ್ಚರ್ ಅಬ್ಸರ್ವ್ ಆಗದಂತೆ ಇಟ್ಕೋಬಹುದಾಗತ್ತೆ. ಇಲ್ಲಿ ಮೊದಲನೇದಾಗಿ ಏನಾಗುತ್ತೆ ಅಂತಂದ್ರೆ 1/4 kg 1/2 kg ಕಸ್ಟಮೈಸ್ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ಒಂದು ಮಿಷಿನ್ ಅಲ್ಲಿ ನಿಮಗೆ 8ರಿಂದ 10 ಇದನ್ನ ಮಾಡಬಹುದು. ಈ ಒಂದು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಿಷಿನ್ ಬಂದು ಕಾಸ್ಟ್ ಬಂದು ನಿಮಗೆ 90ರಿಂದ 1,10,000 ರೂಪಾಯಿ ಆಗುತ್ತೆ. ಇದನ್ನ ಫಸ್ಟ್ ಪ್ಯಾಕಿಂಗ್ ನ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಟೆಂಪರೇಚರ್ ಮತ್ತೆ ಎಷ್ಟು ಮಿನಿಟ್ ವ್ಯಾಕ್ಯೂಮ್ ನ ನಾವು ಕೊಡ್ಬೇಕಂತ ಹೇಳಿ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇದು ವಿತಿನ್ 3 to 4 ಸೆಕೆಂಡ್ಸ್ ಅಲ್ಲಿ ಪ್ಯಾಕಿಂಗ್ ಮುಗಿಯುತ್ತೆ ನಿಮಗೆ. ಇಲ್ಲೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಮೊದಲನೇದಾಗಿ ಏರ್ ನ ಬ್ಲೋ ಮಾಡುತ್ತೆ. ಏರ್ ಬ್ಲೋ ಮಾಡಿ ಅದಾದ್ಮೇಲೆ ಏರ್ ನ ಸಕ್ ಮಾಡುತ್ತೆ ವಾಪಸ್ಸು. ಕಂಪ್ಲೀಟ್ ಆಗಿ ನಿಮ್ಮ ಇಲ್ಲಿದ್ರಲ್ಲಿ ಏರ್ ಸಕ್ ಆಗುತ್ತೆ. ಈ ಕಂಪ್ಲೀಟ್ ಪ್ಯಾಕಿಂಗ್ ಆದ್ಮೇಲೆ ಲೇಬಲಿಂಗ್ ಮಾಡ್ತೀವಿ. ಇದು ಈ ಲೇಬಲ್ ಅಲ್ಲಿ ನಿಮಗೆ ಏನಂದ್ರೆ ಪ್ರಾಡಕ್ಟ್ ನೇಮ್ ಏನಿರುತ್ತೆ, ಮತ್ತೆ ಯೂನಿವರ್ಸಿಟಿ ಇದು, ಮತ್ತೆ ಮ್ಯಾನುಫ್ಯಾಕ್ಚರರ್ ಯಾರು, FSC ನಂಬರು, ಬ್ರ್ಯಾಂಡ್ ನೇಮು, ಮತ್ತೆ ಏನೇನು ಕಂಟೆಂಟ್ ಇರುತ್ತೆ ಇಷ್ಟನ್ನು ಕೂಡ ನಾವು ಈ ಲೇಬಲ್ ಅಲ್ಲಿ ಹಾಕಿ ಪ್ರತಿ ಕೆಜಿಗೆ ಹೋಲ್ ಆದಂತಲ್ಲಿ 900 ರೂಪಾಯಿ, ಸ್ಪ್ಲಿಟ್ ಆದಲ್ಲಿ 800 ರೂಪಾಯಿ, ಬಿಟ್ ಆದಲ್ಲಿ 700 ರೂಪಾಯಿಗೆ ನಾವಿಲ್ಲಿ ಸೇಲ್ ಮಾಡ್ತೀವಿ. ನಮ್ಮದೇ ಅದು ಗೋಡಂಬಿ ತಂತ್ರಜ್ಞಾನದ ಮಾರಾಟ ಮಳಿಗೆಯಲ್ಲಿ ನಿಮಗೆ ದೊರಕ್ತದೆ.